ಬಂಧುಗಳೇ ನಮಸ್ತೆ. ಫಿಲ್ಮಿ ರೆಡ್ ರಾಕ್ಸ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರ ಖಂಡಿತವಾಗಿಯೂ ಈ ನಮ್ಮ ಒಂದು ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಕೂಡ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಫಿಲ್ಮ್ನ ಸಂಬಂಧಪಟ್ಟ ಹಾಗೂ ಈ ಥರ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ಮೂಲಕ ಖಂಡಿತವಾಗಿ ಅಪ್ಡೇಟ್ ಮಾಡ್ತೇನೆ. ಅದೇ ರೀತಿಯಾಗಿ ಎಲ್ಲ ಒಂದು ಕನ್ನಡಿಗರು ವೀಕ್ಷಕರು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಫಿಲ್ಮ್ನ ಹಾಗೂ ಎಲ್ಲ ಒಂದು ಸಂಬಂಧ ಮಾಹಿತಿಯನ್ನು ಈ ಚಾನಲ್ ಮೂಲಕ ಖಂಡಿತವಾಗಿ ಅಪ್ಡೇಟ್ ಮಾಡ್ತೇನೆ ಅಂತಲೇ ಹೇಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಸ್ಕಿಪ್ ಮಾಡಿದ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಈಗಾಗಲೇ ನೀವು ನೋಡಿರ್ಬೋದು ತಮಿಳಿನ ಮೂಲಕ ಒಂದು ಭಾರತದಲ್ಲಿ ಯಾವ ರೀತಿ ಒಂದು ಇತ್ತೀಚೆಗೆ ಒಂದು ನಡೆದಂಥ ಒಂದು ತುಂಬ ಅತ್ಯಾಚಾರ ಪ್ರಕರಣಗಳು ನಡೀತವೆ ಅಂತಲೇ ಹೇಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ತುಂಬ ಅತ್ಯಾಚಾರಗಳು ಇತ್ತೀಚೆಗೆ ನಡೀತಾ ಇವೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಒಂದು ಇತ್ತೀಚೆಗೆ ನಡೆದಂಥ ಒಂದು ದಿಲ್ಲಿಯಲ್ಲಿ 52 ವರ್ಷದ ಒಬ್ಬ ವ್ಯಕ್ತಿ 12 ವರ್ಷದ ಹುಡುಗಿಯನ್ನು ಒಂದು ಅತ್ಯಾಚಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಅತ್ಯಾಚಾರಕ್ಕೆ ಒಂದು ಬಹಳ ದೊಡ್ಡದಾದ ಒಂದು ಕಠಿಣ ಒಂದು ಕಾನೂನು ತರುವಂಥ ಒಂದು ಅವಶ್ಯಕತೆ ಖಂಡಿತವಾಗಿ ಒಂದು ಕಾನೂನಲ್ಲಿ ಮಾಡಬೇಕಂತಲೇ ನಾವು ಕೂಡ ಒಂದು ಆಶಿಸ್ತೇವೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಅಂತಹ ಒಂದು ಕಾನೂನು ತಂದಿಲ್ಲ ಅಂತ ಹೇಳಿದರೆ ಈ ಅತ್ಯಾಚಾರಿಗಳ ಒಂದು ಶಿಕ್ಷೆ ಅಂತ ಒಂದು ಅತ್ಯಾಚಾರಿಗಳಿಗೆ ಮಾಡುವಂಥ ಒಂದು ತೋರುವಂಥ ಒಂದು ಎಲ್ಲರಿಗೂ ಮಾರ್ಗದರ್ಶನ ಆಗಬೇಕಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಒಂದು ಅತ್ಯಾಚಾರ ಇನ್ನು ಮುಂದೆ ಯಾರು ಕೂಡ ಮಾಡದಂಥ ಒಂದು ಕೈಗೆ ಒಂದು ಸಂದರ್ಭಕ್ಕೆ ಹೋಗಬಾರ್ದಂತಲೇ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ತುಂಬ ಪ್ರಕರಣಗಳು ಇತ್ತೀಚೆಗೆ ನಡೀತಾ ಇದೆ ಅಂತ ಹೇಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ತುಂಬ ಕಡೆಯಲ್ಲಿ ಅತ್ಯಾಚಾರದ ಕೇಸ್ಗಳು ನಡೀತಾ ಇವೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಎಲ್ಲರೂ ನಮ್ಮ ಎಲ್ಲ ವೀಕ್ಷಕರ ಪ್ರಕಾರವಾಗಿ ಅದೇ ನಮ್ಮ ಭಾರತ ಸರ್ಕಾರ ಹಾಗೂ ಒಂದು ಉತ್ತಮವಾದ ಒಂದು ಅತ್ಯಾಚಾರಕ್ಕೆ ಒಂದು ಉತ್ತಮವಾದ ಒಂದು ಕಾನೂನನ್ನು ತಂದು ಆದಷ್ಟು ಬೇಗ ಒಂದು ಈ ಕಾನೂನು ಪ್ರಕ್ರಿಯೆಯನ್ನು ಕೊನೆಗೊಳಿಸಿ ಅಪರಾಧಿಗೆ ಆದಷ್ಟು ಬೇಗ ಒಂದು ಶಿಕ್ಷೆ ಆಗಲಿ ಅಂತ ನಾವು ಕೂಡ ಒಂದು ಆಶಿಸ್ತೇವೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿಯಾಗಿ ಇನ್ನಷ್ಟು ಒಂದು ಕಾನೂನುಬದ್ಧವಾಗಿ ಒಂದು ಅದಕ್ಕೆ ತಕ್ಕ ಒಂದು ಕಮಿಟಿಯನ್ನು ರಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಆದಷ್ಟು ಬೇಗ ಕಾನೂನನ್ನು ರಚನೆ ಮಾಡಿ ಆದಷ್ಟು ಬೇಗ ಅದಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಶಿಕ್ಷೆ ಆದಷ್ಟು ಬೇಗ ಒಂದು ಶಿಕ್ಷೆ ಆಗುವಂಥ ಒಂದು ಕಾನೂನು ಬರಲಿ ಅಂತಲೇ ನಾವು ಕೂಡ ಆಶಿಸ್ತೇವೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ತುಂಬ ವಿಪರೀತ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಅಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಯಾಕೆ ಹದಗೆಟ್ಟಿದೆ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಕಾನೂನು ಯಾವುದೇ ಒಂದು ತಪ್ಪು ಮಾಡಿದರೂ ಅದಕ್ಕೆ ಒಂದು ಜಾಮೀನು ಸಿಗುತ್ತೆ ಅನ್ನೋ ಒಂದು ಇಲ್ಲಿ ಆರೋಪಿಗಳಿಗೆ ಒಂದು ಬಲವಾದ ದೃಢವಾದ ನಂಬಿಕೆ ಇದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟರ ಮಟ್ಟಿಗೆ ಈ ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂಥ ಕಾನೂನಲ್ಲಿ ಅವಕಾಶ ಕೊಡಬಾರ್ದು. ಆದಷ್ಟು ಬೇಗ ಈ ಕಾನೂನಿನ ಚೌಕಟ್ಟಿನ ಮೂಲಕ ಒಂದು ಶಿಕ್ಷೆಯನ್ನು ಆದಷ್ಟು ಬೇಗ ಎಲ್ಲ ಒಂದು ಅತ್ಯಾಚಾರದಲ್ಲಿ ಒಂದು ಪಾಠವಾಗಬೇಕಂತ ನಾವು ಕೂಡ ಒಂದು ಉದ್ದೇಶ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ಇನ್ನು ಮುಂದೆ ಎಲ್ಲರೂ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಕೊಡುವಂಥ ಒಂದು ಸಂಸ್ಕೃತಿ ನಮ್ಮ ಭಾರತದಲ್ಲಿ ಇನ್ನಷ್ಟು ಒಂದು ನಡೆದಾಡುವಂಥ ಹೋಗಲಿ ಅಂತ ನಾನು ಕೂಡ ಒಂದು ನಾನು ಕೂಡ ಒಂದು ಆಶಿಸ್ತೇನೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಆದಷ್ಟು ಬೇಗ ಒಂದು ತಪ್ಪು ಮಾಡಿದವರಿಗೆ ಒಂದು ಶಿಕ್ಷೆ ಆಗಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇನ್ನಷ್ಟು ವಿಡಿಯೋ ಮಾಹಿತಿಯನ್ನು ನಮ್ಮ ಚಾನಲ್ ಮೂಲಕ ಖಂಡಿತವಾಗಿ ಅಪ್ಡೇಟ್ ಮಾಡ್ತೇನೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೂಡ ಒಂದು ಸೌಜನ್ಯ ಕೇಸ್ ಕೂಡ ಇದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಇಷ್ಟರವರೆಗೆ ತುಂಬ ಹೋರಾಟಗಳಾಗಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ನೈಜ ಆರೋಪಿಗಳು ಇನ್ನೂ ಕೂಡ ಸಿಕ್ಕಿಲ್ಲ ಅಂತಲೇ ಒಂದು ವಾದ ನಡೀತಾ ಇದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಅಷ್ಟರ ಮಟ್ಟಿಗೆ ಇನ್ನೂ ಕೂಡ ಹೋರಾಟ ನಡೀತಾ ಇದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸೌಜನ್ಯನಿಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದು ಅವರಿಗೆ ಕೂಡ ಒಂದು ನ್ಯಾಯ ಸಿಗಲಿ, ಎಲ್ಲ ಒಂದು ಅತ್ಯಾಚಾರದ ಆರೋಪಿಗಳಿಗೂ ಕೂಡ ಒಂದು ಕಠಿಣವಾದ ಶಿಕ್ಷೆ ಆಗಲಿ ಅಂತ ನಾವು ಕೂಡ ಒಂದು ನಾವು ಕೂಡ ಮಾಡ್ತೇವೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ಗೌರ್ಮೆಂಟ್ ಮೂಲಕ ನಾವು ಕೂಡ ಒಂದು ಆಶಿಸ್ತೇವೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಸ್ಕಿಪ್ ಮಾಡಿದ ವಿಡಿಯೋವನ್ನು ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ನಮ್ಮ ಕರ್ನಾಟಕದ ಎಲ್ಲ ನಮಗೆ ಈ ಚಾನಲ್ ಮೂಲಕ ಸಪೋರ್ಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ತಪ್ಪದೇ ಒಂದು ಸಬ್ಸ್ಕ್ರೈಬ್ ಅಂತೂ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.